ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಡಿವೈನ್ ಸ್ಟೋರೀಸ್. ನಮ್ಮ ಹಿರಿಯರು ಹೇಳಿರೋ ಹಾಗೆ ದೇವರಿಗೆ ಮಡಿಲಕ್ಕಿ ಕೊಡುವಾಗ ಈ ವಸ್ತುಗಳನ್ನು ಕೊಡುವುದು ವಾಡಿಕೆ ಹಾಗೂ ದೇವಿಯ ಅನುಗ್ರಹ ಸಂಪೂರ್ಣವಾಗಿ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಈ ವಸ್ತುಗಳು ಯಾವ್ಯಾವು ಅಂತ ನೋಡೋಣ. ಮೊದಲನೇದಾಗಿ ಅಕ್ಕಿನ ಒಂದು ದೊಡ್ಡ ತಟ್ಟೆಯಲ್ಲಿ ಹಾಕಿ ಅದ್ರ ಮೇಲೆ ಈ ವಸ್ತುಗಳನ್ನೆಲ್ಲ ಇಡಬೇಕಾಗುತ್ತೆ. ಬೆಲ್ಲ, ಕೊಬ್ಬರಿ, ಕಡಲೆಯನ್ನ ಕೊಬ್ಬರಿ ಭಾಗದೊಳಗಡೆ ಫುಲ್ ಮಾಡ್ಕೋಬೇಕು. ಎಲೆ ಅಡಿಕೆ, ಬಳೆಗಳು, ಕೆಂಪು ಅಥವಾ ಹಸಿರು ಬಳೆಗಳು, ಅರಿಶಿನ ಕುಂಕುಮ, ಹಾಗೇನೆ ಅರಿಶಿನ ಕೊಂಬು, ಇದು ತುಂಬಾ ಶ್ರೇಷ್ಠವಾದದ್ದು. ಮತ್ತೆ ಹೂಗಳು, ಕಾಡಿಗೆ, ಕನ್ನಡಿ, ಒಣಹಣ್ಣುಗಳು, ನಾಣ್ಯಗಳು, ಹಾಗೆ ಸೀರೆ, ಹಸಿರು ಅಥವಾ ಕೆಂಪು ಬಣ್ಣದ ಸೀರೆ, ಬ್ಲೌಸ್ ಪೀಸ್, ಒಂದು ಚಿಪ್ಪು ಬಾಳೆಹಣ್ಣು, ಹಾಗೆಯೇ ತೆಂಗಿನಕಾಯಿ. ಇದಿಷ್ಟು ಕೂಡ ದೇವಿಗೆ ಮಡಿಲಕ್ಕಿ ಕೊಡೋದಕ್ಕೆ ತುಂಬಾ ಶ್ರೇಷ್ಠವಾದದ್ದು. ನೀವು ಯಾವ್ದಾದ್ರು ಹೆಣ್ಣು ದೇವರಿಗೆ ಬಾಗಿನ ಕೊಡ್ಬೇಕು ಅಂತಿದ್ರೆ ದೇವಸ್ಥಾನಕ್ಕೆ ಹೋಗೋ ಮುನ್ನ ಇದೆಲ್ಲ ವಸ್ತುಗಳನ್ನ ತೆಗೆದಿಟ್ಕೊಳ್ಳಿ. ಈ ವಸ್ತುಗಳನ್ನೆಲ್ಲ ದೇವಿಗೆ ಅರ್ಪಿಸೋದ್ರಿಂದ ದೇವಿಯ ಅನುಗ್ರಹ ಸಿಗುತ್ತೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.